ಆತ್ಮೀಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ತುಂಬು ಹೃದಯದ ವಂದನೆಗಳು. ಇಂದಿನಿಂದ ಈ ವರ್ಷದ ಸತ್ಯವೇದ ಪ್ರಶ್ನಾವಳಿಗೆ ನೇಮಕವಾದ ಸತ್ಯವೇದದ ಹಳೆಯ ಒಡಂಬಡಿಕೆಯಲ್ಲಿರುವ 15ನೇ ಪುಸ್ತಕವಾಗಿರುವ ಎಜ್ರನು ಪುಸ್ತಕದ ಅಧ್ಯಯನದ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಎಜ್ರನು ಪುಸ್ತಕವು ಸಣ್ಣದಾದ ಪುಸ್ತಕವಾದರೂ ಕರ್ತನ ವಾಕ್ಯ ಎಂದು 10 ಸಾರಿ ತಿಳಿಸಲ್ಪಟ್ಟು ಜನರ ಜೀವಿತದ ಎಲ್ಲ ಕ್ಷೇತ್ರಗಳಲ್ಲಿ ತನ್ನ ವಾಕ್ಯದ ಸ್ಥಾನವನ್ನು ದೇವರು ಇದರಲ್ಲಿ ತಿಳಿಸಿದ್ದಾನೆ. ಎಜ್ರನ ಪುಸ್ತಕದಲ್ಲಿ 2 ಪ್ರಾಮುಖ್ಯ ಭಾಗಗಳಿವೆ. ತನ್ನ ಆಲಯದ ಜೀರ್ಣೋದ್ಧಾರಕ್ಕಾಗಿ ತಾರಸಿಯ ಅರಸನಾದ ಕೋರೇಶನ ಮೂಲಕ ರಾಜಾಜ್ಞೆ ಹೊರಡಿಸಿದ ದೇವರು, ಯಾಜಕನೂ ಶಾಸ್ತ್ರಿಯೂ ಆಗಿದ್ದ ಎಜ್ರನನ್ನು ಹೇಗೆ ಉಪಯೋಗಿಸಿಕೊಂಡನು ಎಂಬುದನ್ನು ತಿಳಿಸಿಕೊಂಡು ನಮ್ಮ ಜೀವಿತಕ್ಕೆ ಆತ್ಮೀಕ ಸತ್ಯಗಳನ್ನು ಪಡೆದುಕೊಳ್ಳೋಣ. ಬನ್ನಿರಿ, ಇಂದಿನ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. ದೇವರ ಕೃಪೆಯಿಂದ ಇಂದಿನಿಂದ ನಾವು ಹಳೆ ಒಡಂಬಡಿಕೆಯಲ್ಲಿ 15ನೇ ಪುಸ್ತಕವಾಗಿರುವಂಥ ಎಜ್ರನು ಬರೆದ ಪ್ರವಾದನೆ ಗ್ರಂಥ ಇದರ ಅಧ್ಯಯನವನ್ನು ಮಾಡಲಿದ್ದೇವೆ. ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮದಲ್ಲಿ ಕಳೆದೆಲ್ಲ ದಿವಸಗಳಲ್ಲಿ ದೇವರು ತನ್ನ ವಾಕ್ಯದ ಮೂಲಕ ಮಾತನಾಡಿದ್ದನ್ನು, ಸತ್ಯವನ್ನು ತಿಳಿಸಿದ್ದನ್ನು ನೆನಪು ಮಾಡಿಕೊಳ್ಳುತ್ತಾ ಆತನಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಇಂದಿನ ಹೊಸ ಪುಸ್ತಕದ ಅಧ್ಯಯನವನ್ನು ನಾವು ಪ್ರಾರಂಭಿಸೋಣ. ನಮ್ಮನ್ನು ದೇವರಾತ್ಮನ ಹತೋಟಿಗೆ ಕೊಟ್ಟು ದೇವರು ಮಾತನಾಡುವಂಥ ಸತ್ಯಗಳನ್ನು ತಿಳಿದುಕೊಂಡವರಾಗಿ ಆತನ ಬಲದಿಂದಲೇ ಇಂದಿನ ಅಧ್ಯಯನವನ್ನು ಪ್ರಾರಂಭಿಸೋಣ. ಪ್ರೀತಿಯುಳ್ಳ ದೇವಜನರೇ, ಎಜ್ರನು ಬರೆದ ಪ್ರವಾದನೆ ಗ್ರಂಥದ ಪೀಠಿಕೆ ಭಾಗವನ್ನು ನೋಡುವಾಗ ಈ ಪುಸ್ತಕವನ್ನು ಬರೆದವನು ಎಜ್ರನೇ. ಅವನು ಹೆಚ್ಚು ಪರಿಚಯವಿಲ್ಲದ ಒಬ್ಬ ವ್ಯಕ್ತಿಯಾಗಿದ್ದನು. ಮಹಾಯಾಜಕನಾದ ಹಿಲ್ಕಿಯನ ವಂಶದವನು. ಈ ಹಿಲ್ಕಿಯನು ಓಶಿಯ ಅರಸನ ಕಾಲದಲ್ಲಿದ್ದವನು. ಅವನಿಗೆ ಧರ್ಮಶಾಸ್ತ್ರ ಗ್ರಂಥವು ಸಿಕ್ಕಿತು ಎಂಬುದನ್ನು 2ನೇ ಪೂರ್ವಕಾಲ ವೃತ್ತಾಂತ 34ನೇ ಅಧ್ಯಾಯ 14ನೇ ವಚನದಲ್ಲಿ ನೋಡುತ್ತೇವೆ. ಪ್ರಿಯರೇ, ಯಾಜಕನಾದ ಎಜ್ರನು ಸೆರೆಯಾಗಿದ್ದ ಕಾಲದಲ್ಲಿ ಅವನಿಗೆ ದೇವಸೇವೆ ಮಾಡಲು ಆಗಲಿಲ್ಲ. ಯಾಕಂದರೆ ದೇವಾಲಯವು ಇರಲಿಲ್ಲ, ಅದು ನಾಶ ಮಾಡಲ್ಪಟ್ಟಿತು. ಆದರೆ ಅವನು ದೇವರ ವಾಕ್ಯವನ್ನು ಅಭ್ಯಾಸ ಮಾಡತೊಡಗಿದನು. ಎಜ್ರನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 6ನೇ ವಚನದ ಪ್ರಕಾರ ಅವನು ಧರ್ಮೋಪದೇಶದಲ್ಲಿ ಪಾರಂಗತನಾದ ಶಾಸ್ತ್ರಿಯಾಗಿದ್ದನು ಎಂಬುದನ್ನು ನೋಡುತ್ತೇವೆ. ಪ್ರಿಯರೇ, ಎಜ್ರನು ಪುನರ್ಜೀವನಕ್ಕೆ ಕಾರಣನೂ ಸುಧಾರಕನೂ ಆಗಿದ್ದನು. ಎಜ್ರನ ಧರ್ಮೋಪದೇಶ ಗ್ರಂಥ ಪಠಣದೊಂದಿಗೆ ಧಾರ್ಮಿಕ ಉಜ್ಜೀವನವು ಪ್ರಾರಂಭವಾಯಿತು. ನೆಹೆಮೀಯನ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯದಲ್ಲಿ ಇದನ್ನು ನಾವು ನೋಡುತ್ತೇವೆ. ಮತ್ತು 1ನೇ ಹಾಗೂ 2ನೇ ಪೂರ್ವಕಾಲ ವೃತ್ತಾಂತಗಳನ್ನು, ಸತ್ಯವೇದದ ಅತಿ ದೀರ್ಘ ಅಧ್ಯಾಯವಾದ ಕೀರ್ತನೆ 119 ಬರೆದವನು ಈ ಎಜ್ರನೇ ಆಗಿರಬೇಕು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಎಜ್ರನು ಸಭಾಮಂದಿರವನ್ನು ಕೂಡಿಸಿದನು. ಶಾಸ್ತ್ರಿಗಳ ಸಂಪ್ರದಾಯವನ್ನು ಅವನೇ ಪ್ರಾರಂಭಿಸಿದನು. ಸತ್ಯವೇದದ ಅಧಿಕಾರಯುಕ್ತ ಗ್ರಂಥಗಳ ತೀರ್ಮಾನದಲ್ಲೂ ಕೀರ್ತನೆಗಳನ್ನು ಸಂಗ್ರಹಿಸುವುದರಲ್ಲೂ ಪ್ರಮುಖ ಪಾತ್ರ ವಹಿಸಿದನು. ಸತ್ಯವೇದ ಅಧ್ಯಯನದ ಪುನರ್ಜೀವನಕ್ಕೆ ಕಾರಣನಾದ ಎಜ್ರನಿಗೆ ನಾವು ವಂದನೆ ಸಲ್ಲಿಸೋಣ. ಇದು ಪುನರ್ಜೀವನಕ್ಕೆ ದೇವರು ಮಾಡಿದ ಮಾರ್ಗವಲ್ಲವೋ? ದೇವರಿಗೆ ಮಹಿಮೆಯಾಗಲಿ. ಪ್ರಿಯರೇ, ನಮ್ಮ ಕಾಲದಲ್ಲಿ ನಿಜವಾದ ಭಕ್ತಿ ಸಂಜೀವನ ಇರಲಿಲ್ಲ. ಎಲ್ ಮೂಡಿಯವರು ಹೀಗೆ ಬರೆದಿದ್ದಾರೆ: ಮುಂದಿನ ಪುನರ್ಜೀವನವು ಸತ್ಯವೇದ ಅಧ್ಯಯನದ ಪುನರ್ಜೀವನವಾಗಲಿದೆ ಎಂಬುದಾಗಿ. ಹೌದು, ಸಂಸ್ಥೆಗಳ ಮೂಲಕ ಹೊಸ ವಿಧಾನಗಳಿಂದ ಇನ್ನಿತರ ತಂತ್ರಗಳಿಂದ ಪುನರ್ಜೀವನ ತರಲು ಯತ್ನಿಸಿದವರೆಲ್ಲರೂ ಸೋತು ಹೋದರು. ಜನರು ದೇವರ ವಾಕ್ಯಕ್ಕೆ ಹಿಂತಿರುಗಿದಾಗ ಮಾತ್ರವೇ ಪುನರ್ಜೀವನ ಉಂಟಾಗುವುದು. ದೇವರಿಗೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಎಜ್ರನ ಪ್ರವಾದನ ಪುಸ್ತಕದ ಮುಖ್ಯ ಪ್ರಸ್ತಾಪ ಕರ್ತನ ವಾಕ್ಯ ಎಂಬುದೇ. ದೇವರ ವಾಕ್ಯದ ಕುರಿತು ಈ ಪುಸ್ತಕದಲ್ಲಿ 10 ಬಾರಿ ತಿಳಿಸಲಾಗಿದೆ. ಜನರ ಧಾರ್ಮಿಕ, ಸಾಮಾಜಿಕ, ವ್ಯವಹಾರಿಕ ಹಾಗೂ ರಾಜಕೀಯದ ಪೂರ್ಣ ಜೀವಿತಗಳಲ್ಲಿ ದೇವರ ವಾಕ್ಯದ ಸ್ಥಾನವೇನೆಂಬುದನ್ನು ಇಲ್ಲಿ ನಾವು ಕಾಣುತ್ತೇವೆ. ಈ ಪುಸ್ತಕದ ಕೇಂದ್ರ ವಾಕ್ಯಗಳು 9ನೇ ಅಧ್ಯಾಯ 4ನೇ ವಚನ ಹಾಗೂ 10ನೇ ಅಧ್ಯಾಯದ 3ನೇ ವಚನ.
ಪ್ರಿಯರೇ, ಇಸ್ರಾಯೇಲ್ಯರು ದೇವರ ವಿಧಿಗಳನ್ನು ಕೇಳಿ ನಡುಗಿದರು ಎಂಬುದನ್ನು ನೋಡುತ್ತೇವೆ. ಡಾಕ್ಟರ್ ಜೇಮ್ಸ್ ಎಂ ಗ್ರೇ ಎಂಬವರು ಎಜ್ರನ ಪುಸ್ತಕದ ಕುರಿತು ಹೀಗೆ ಹೇಳಿದ್ದಾರೆ: ಬ್ಯಾಬಿಲೋನಿಗೆ ಸೆರೆಯಾಗಿ ಹೋದದ್ದು ಯಹೂದ್ಯರಲ್ಲಿ ರಾಷ್ಟ್ರೀಯ ಪಶ್ಚಾತ್ತಾಪವನ್ನಾಗಲಿ ದೇಶದ ಪುನರ್ಸ್ಥಾಪನೆಯನ್ನಾಗಲಿ ಉಂಟುಮಾಡಲಿಲ್ಲ. ಎಜ್ರನ ಪುಸ್ತಕವನ್ನು ಓದುವಾಗ ತಿಳಿದು ಬರುವಂತೆ ಪರ್ಷಿಯಾದ ರಾಜನಾದ ಕೋರೇಷನು ಸೆರೆಯಲ್ಲಿರುವವರಿಗೆ ಯೆರೂಸಲೇಮಿಗೆ ಹಿಂತಿರುಗಲು ಅಪ್ಪಣೆ ಕೊಟ್ಟಾಗ ಮತ್ತು ದೇವಾಲಯವನ್ನು ತಿರುಗಿ ಕಟ್ಟಲು ಹೇಳಿದಾಗ ಈ ಸಂದರ್ಭವನ್ನು ಕೇವಲ 50,000 ಯಹೂದ್ಯರು ಮಾತ್ರ ಉಪಯೋಗಿಸಿಕೊಂಡರು. ಇದರಲ್ಲಿ ಹೆಚ್ಚಿನವರು ಯಾಜಕರು, ಲೇವಿಯರು ಆಗಿದ್ದರು. ಪ್ರಿಯರೇ, ಚಾರಿತ್ರಿಕ ಪುಸ್ತಕಗಳಲ್ಲಿ ಎಜ್ರನ ಪುಸ್ತಕವು ಕೊನೆಯದು. ಆದರೆ ಅದರಲ್ಲಿನ ಸಂಗತಿಗಳು ಕ್ರಮಾನುಗತವಾಗಿ ಬರೆಯಲ್ಪಟ್ಟಿಲ್ಲ. ನಾವು 2ನೇ ಪೂರ್ವಕಾಲ ವೃತ್ತಾಂತದ ಕೊನೆಯ ಭಾಗಕ್ಕೆ ಬರುವಾಗ ಯಹೂದದ ದಕ್ಷಿಣ ಭಾಗದವರು 70 ವರ್ಷಗಳ ಕಾಲ ಸೆರೆಗೆ ಹೋದರೆಂದು ನೋಡುತ್ತೇವೆ. ಅವರು ಸೆರೆಯಾಗಿ ಹೋದ ಮೇಲೆ ನಮಗೆ ಅವರ ಕುರಿತಾಗಿ ಯಾವ ವರ್ತಮಾನವೂ ಸಿಕ್ಕುವುದಿಲ್ಲ. ಆದರೆ ಎಜ್ರನು ಅವರ ಚರಿತ್ರೆಯನ್ನು ಎತ್ತಿಕೊಳ್ಳುತ್ತಾನೆ. ಸೆರೆಯ ನಂತರದ ಚಾರಿತ್ರಿಕ ಪುಸ್ತಕಗಳಾವದೆಂದರೆ ಎಜ್ರನು, ನೆಹೆಮೀಯನು, ಎಸ್ತೇರ್ ಈ ಪುಸ್ತಕಗಳೇ. ಅಲ್ಲದೆ ಸೆರೆಯಾದ ನಂತರದ ಪ್ರವಾದನ ಪುಸ್ತಕಗಳು ಹಗ್ಗಾಯ, ಜಕರ್ಯ, ಮಲಾಕಿಯ ಪುಸ್ತಕಗಳು ಎಂಬವುಗಳಾಗಿವೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಎಜ್ರನು ಹಾಗೂ ನೆಹೆಮೀಯರು ಸಮಕಾಲೀನವರಾಗಿದ್ದರು. ಎಜ್ರನು ಯಾಜಕನಾಗಿದ್ದನು, ನೆಹೆಮೀಯನು ಸಾಮಾನ್ಯ ವ್ಯಕ್ತಿಯಾಗಿದ್ದನು. ಅವರು ಒಟ್ಟಾಗಿ ಯೆರೂಸಲೇಮಿನಲ್ಲಿ ದೇವರ ಚಿತ್ತ ನೆರವೇರುವುದಕ್ಕಾಗಿ ದುಡಿದರು. ಯೆರೂಸಲೇಮ್ ಪಟ್ಟಣ, ಅದರ ಗೋಡೆಗಳು ಹಾಗೂ ದೇವಾಲಯವು ಪುನಃ ಕಟ್ಟಲ್ಪಡುವಂತೆ ನೋಡಿಕೊಳ್ಳುವುದರಲ್ಲಿ ಅವರಿಬ್ಬರೂ ಸಾಧನಗಳಾದರು. ಪ್ರೀತಿಯುಳ್ಳ ದೇವಜನರೇ, ಹಗ್ಗಾಯ, ಜಕರ್ಯ ಜೊತೆಯಾಗಿ ಕೆಲಸ ನಡೆಸಿದರು. ಅವರು ದೇವಾಲಯವನ್ನು ಕಟ್ಟುವಂತೆ ಜನರನ್ನು ಪ್ರೇರೇಪಿಸಿದರು. ಹಗ್ಗಾಯನ ಪ್ರವಾದನೆಯಲ್ಲಿ ನೋಡುವಂತೆ ಅವನು ಪ್ರಾಯೋಗಿಕ ವ್ಯಕ್ತಿಯಾಗಿದ್ದನು. ದೇವಾಲಯದ ಪುನರ್ರಚನೆ ಹಾಗೂ ಅದರ ಪೀಠೋಪಕರಣಗಳ ಸ್ಥಾಪನೆ ಅವನ ಪ್ರಮುಖ ಆಶೆಯಾಗಿತ್ತು. ಅವನು ಸರಳ ವ್ಯಕ್ತಿತ್ವದಿಂದ ಕೂಡಿದ್ದ ಪ್ರಾಯೋಗಿಕ ವ್ಯಕ್ತಿಯಾಗಿದ್ದನು. ಆದರೆ ಜಕರ್ಯನು ಕನಸು ಕಾಣುವನಾಗಿದ್ದನು. ಹಗ್ಗಾಯನು ಭೂಮಿಯ ಮೇಲೆ ನಿಂತಿದ್ದನು, ಜಕರ್ಯನು ಆಕಾಶದಲ್ಲಿ ಹಾರುವನಾಗಿದ್ದನು. ಜಕರ್ಯನು ಒಂದು ಬುಟ್ಟಿಯಲ್ಲಿ ಒಬ್ಬಾಕೆ ಗಾಳಿಯಲ್ಲಿ ತೇಳುವುದನ್ನು ಕಂಡನು. ಪ್ರಿಯರೇ, ಇದು ಕವಿಯ ಮಾತಾಯಿತು. ಹಗ್ಗಾಯನು ಹೀಗೆ ಎಂದೂ ಕಂಡವನಲ್ಲ. ಆದರೆ ಜಕರ್ಯನು ದೇವಾಲಯದ ಅಳತೆಗಳ ಕುರಿತಾಗಲಿ ಅದರ ಬಾಗಿಲು ಅಸ್ತಿವಾರದ ಕುರಿತಾಗಲಿ ಚಿಂತಿಸಿದವನಲ್ಲ. ಎಜ್ರ, ನೆಹೆಮೀಯರಂತೆ ಹಗ್ಗಾಯ, ಜಕರ್ಯರು ಜೊತೆಯಾಗಿ ಕೆಲಸ ಮಾಡಿದರು. ಪ್ರಾಯೋಗಿಕನಾದವನು ಕವಿಯು ಜೊತೆಯಾದರು. ದೇವರು ಹೀಗೆ ಏರ್ಪಾಡು ಮಾಡಿದನು. ಆತನ ಪರಿಶುದ್ಧವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ಯಾವಾಗಲೂ ದೇವರು ಹೀಗೆ ಕೆಲಸ ಮಾಡುತ್ತಾನೆ. ಪ್ರಿಯರೇ, ಬನ್ನಿರಿ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಹಗ್ಗಾಯನ ಪ್ರವಾದನೆ ಹಾಗೂ ಜಕರ್ಯನ ಪ್ರವಾದನೆಗಳನ್ನು ಎಜ್ರನ ಪುಸ್ತಕದ ಜೊತೆಯಾಗಿ ಓದಿ ಅಭ್ಯಾಸ ಮಾಡಬೇಕಾಗಿದೆ. ಯಾಕಂದರೆ ಇವೆರಡು ದೇವಾಲಯದ ಜೀರ್ಣೋದ್ಧಾರದ ಹಿನ್ನೆಲೆಯಲ್ಲಿ ಬರೆಯಲ್ಪಟ್ಟಿದ್ದು ಜನರನ್ನು ಕಟ್ಟುವ ಕೆಲಸಗಳಲ್ಲಿ ಉತ್ತೇಜಿಸುವುಗಳಾಗಿವೆ. ಎಜ್ರನ ಪುಸ್ತಕ 5ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ಆಗ ಪ್ರವಾದಿಗಳಾದ ಹಗ್ಗಾಯನು, ಇದ್ದೋವಿನ ಮಗನಾದ ಜಕರ್ಯನು ಇಸ್ರಾಯೇಲ್ ದೇವರಿಂದ ಪ್ರೇರಿತರಾಗಿ ಆತನ ಹೆಸರಲ್ಲಿ ಯಹೂದದ ಮತ್ತು ಯೆರೂಸಲೇಮಿನ ಯಹೂದ್ಯರನ್ನು ಪ್ರಬೋಧಿಸಲು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಎಜ್ರನ ಪುಸ್ತಕದಲ್ಲಿ 2 ಪ್ರಮುಖ ವಿಭಾಗಗಳಿವೆ. ಮೊದಲ 6 ಅಧ್ಯಾಯಗಳಲ್ಲಿ ಜೆರುಬ್ಬಾಬೆಲನ ನೇತೃತ್ವದಲ್ಲಿ ಸೆರೆಯಾಳುಗಳು ಹಿಂತಿರುಗಿ ಬರುವುದನ್ನು ಹೇಳಲಾಗಿದೆ. ಸುಮಾರು 50,000 ಮಂದಿ ಹಿಂತಿರುಗಿದರು. ಬಳಿಕ 7ನೇ ಅಧ್ಯಾಯದಿಂದ 10ನೇ ಅಧ್ಯಾಯಗಳಲ್ಲಿ ಎಜ್ರನ ನೇತೃತ್ವದಲ್ಲಿ ಸುಮಾರು 2,000 ಮಂದಿ ಹಿಂತಿರುಗಿ ಬಂದದ್ದನ್ನು ನೋಡುತ್ತೇವೆ. ಬನ್ನಿರಿ ಪ್ರೇರೆ, ಮುಂದುವರೆದ ನಾವು ಎಜ್ರನ ಪುಸ್ತಕದ ನಕ್ಷೆಯ ಬಗ್ಗೆ ನೋಡೋಣ. ಅದರಲ್ಲಿ ಮೊದಲನೆಯದು ಯೆರುಬ್ಬಾಬೆಲನ ನೇತೃತ್ವದಲ್ಲಿ ಬ್ಯಾಬಿಲೋನಿನಿಂದ ಹಿಂತಿರುಗುವಿಕೆ. ಸುಮಾರು 50,000 ಮಂದಿ ಹಿಂತಿರುಗಿದ್ದು ಅಧ್ಯಾಯ 1ರಿಂದ 6ನೇ ಅಧ್ಯಾಯದವರೆಗೆ. ಇದರಲ್ಲಿ ಕೋರೇಷನ ಆಜ್ಞೆಯಂತೆ ದೇವಾಲಯದ ಜೀರ್ಣೋದ್ಧಾರ 1ನೇ ಅಧ್ಯಾಯದಲ್ಲಿ ತಿಳಿಸಲ್ಪಟ್ಟಿದೆ. ಮುಂದಕ್ಕೆ ನೋಡುತ್ತೇವೆ ಜೆರುಬ್ಬಾಬೆಲನ ನೇತೃತ್ವದಲ್ಲಿ ಹಿಂತಿರುಗುವಿಕೆ.
2ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. 3ನೇದಾಗಿ ನೋಡುತ್ತೇವೆ, ದೇವಾಲಯವನ್ನು ತಿರುಗಿ ಕಟ್ಟುವುದು 3ನೇ ಅಧ್ಯಾಯ. ವಿರೋಧದಿಂದಾಗಿ ಕಟ್ಟುವ ಕೆಲಸಕ್ಕೆ ಹಿನ್ನಡೆ, ಇದನ್ನು ನಾವು 4ನೇ ಅಧ್ಯಾಯದಲ್ಲಿ ಕಾಣುತ್ತೇವೆ. 5 ಮತ್ತು 6ನೇ ಅಧ್ಯಾಯದಲ್ಲಿ ದೇವಾಲಯ ಕಟ್ಟುವ ಕೆಲಸ ಪುನರಾರಂಭ ಎಂಬುದಾಗಿ ಮತ್ತು ದಾರ್ಯಾವೇಶನ ರಾಜಾಜ್ಞೆ ಬಗ್ಗೆ ನೋಡುತ್ತೇವೆ. ಎಜ್ರನ ಪುಸ್ತಕದ ನಕ್ಷೆಯ ಮುಂದುವರೆದ 2ನೇ ಭಾಗದಲ್ಲಿ ನೋಡುವಾಗ ಎಜ್ರನ ಮುಂದಾಳತ್ವದಲ್ಲಿ ಬ್ಯಾಬಿಲೋನಿನಿಂದ ಹಿಂತಿರುಗುವಿಕೆ ಸುಮಾರು 2000 ಮಂದಿ 7ರಿಂದ 10 ಅಧ್ಯಾಯಗಳಲ್ಲಿ ನೋಡುತ್ತೇವೆ. ಅದರಲ್ಲಿ ಎಜ್ರನ ಕಾಲದಲ್ಲಿ ಹಿಂತಿರುಗುವಿಕೆ 7 ಮತ್ತು 8ನೇ ಅಧ್ಯಾಯಗಳು ಮತ್ತು ಎಜ್ರನ ಕಾಲದಲ್ಲಿನ ಸುಧಾರಣೆ 9 ಮತ್ತು 10ನೇ ಅಧ್ಯಾಯಗಳು. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿವರೆಗೆ ನಾವು ಎಜ್ರನ ಪುಸ್ತಕದ ಪೀಠಿಗೆಯ ಭಾಗವನ್ನು ಧ್ಯಾನಿಸಿ ಅನೇಕ ಸತ್ಯಗಳನ್ನು ತಿಳಿದುಕೊಂಡೆವು. ದೇವರ ಆತ್ಮನ ನಡೆಸುವಿಕೆಗಾಗಿ ದೇವರಿಗೆ ಸ್ತೋತ್ರ ಹೇಳೋಣ. ಬನ್ನಿರಿ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಎಜ್ರನ ಪ್ರವಾದನೆ ಗ್ರಂಥದ 1ನೇ ಅಧ್ಯಾಯವನ್ನು ನೋಡೋಣ. ಅದರಲ್ಲಿ ಮುಖ್ಯ ಪ್ರಸ್ತಾಪ ರಾಜಾಜ್ಞೆ ಹಾಗೂ ಉಳಿಕೆಯವರು ಯೆರೂಸಲೇಮಿಗೆ ಹಿಂತಿರುಗಿದ್ದು ಎಂಬುದಾಗಿ. ಪ್ರಿಯರೇ, ಇಲ್ಲಿ ನಾವು ದೇವಾಲಯ ಜೀರ್ಣೋದ್ಧಾರಕ್ಕಾಗಿ ಕೋರೇಷನ ರಾಜಾಜ್ಞೆ ಬಗ್ಗೆ ಧ್ಯಾನ ಮಾಡಲಿದ್ದೇವೆ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಪ್ರಾರಂಭಿಸುವ ಹಾಗೆ ಎಜ್ರನ ಪುಸ್ತಕ 1ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಪಾರಸಿಯ ಅರಸನಾದ ಕೋರೇಷನ 1ನೇ ವರ್ಷದಲ್ಲಿ ಯೆಹೋವನು ತಾನು ಯೆರೆಮೀಯನ ಮುಖಾಂತರ ಹೇಳಿಸಿದ ವಾಕ್ಯವನ್ನು ನೆರವೇರಿಸುವುದಕ್ಕಾಗಿ ಆ ಪಾರಸಿಯ ರಾಜನಾದ ಕೋರೇಷನ ಮನಸ್ಸನ್ನು ಪ್ರೇರಿಸಿದ್ದರಿಂದ ಅವನು ತನ್ನ ರಾಜ್ಯದಲ್ಲೆಲ್ಲ ಡಂಗುರದಿಂದಲೂ ಪತ್ರಗಳಿಂದಲೂ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಎಜ್ರನು ನೇರವಾಗಿ ದೇವರ ವಾಕ್ಯಕ್ಕೆ ಪ್ರಾಮುಖ್ಯತೆ ಕೊಡುತ್ತಾನೆ ಮತ್ತು ಪಾರಸಿಯ ರಾಜನಾದ ಕೋರೇಷನ ಹೆಸರು ಹೇಳಲ್ಪಟ್ಟಿದೆ. ಪ್ರಾಚೀನ ಜಗತ್ತಿನ ಅತೀ ಜ್ಞಾನಿಗಳಾದ ಅರಸರಲ್ಲಿ ಅವನು ಒಬ್ಬನಾಗಿದ್ದನು. ಅವನು ಮುಂದಣ ಪ್ರವಾದನೆಗಳಲ್ಲಿ ಆಸಕ್ತನಾಗಿದ್ದವನು. ಪಾರಸಿಯ ರಾಜನಾಗುವುದಕ್ಕೂ ಸುಮಾರು 200 ವರ್ಷಗಳಿಗೂ ಮೊದಲೇ ಅವನ ಉಲ್ಲೇಖವಿದೆ. ಯೆಶಾಯನ ಪ್ರವಾದನೆ ಗ್ರಂಥ 44ನೇ ಅಧ್ಯಾಯ 28ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ, ಮತ್ತು ಕೋರೇಷನ ವಿಷಯವಾಗಿ ಅವನು ನನ್ನ ಮುಂದೆ ಕಾಯುವನು. ಯೆರೂಸಲೇಮ್ ಕಟ್ಟಲ್ಪಡಲಿ, ದೇವಸ್ಥಾನದ ಅಸ್ತಿವಾರವು ಹಾಕಲ್ಪಡಲಿ ಎಂದು ಹೇಳಿ ನನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸತಕ್ಕವನು ಎಂಬುದಾಗಿ ಮಾತಾಡುವನಾಗಿದ್ದೇನೆ ಎಂಬುದಾಗಿ. ಮುಂದುವರೆದು ನಾವು ನೋಡುತ್ತೇವೆ, ಯೆಶಾಯನ ಪ್ರವಾದನೆ ಗ್ರಂಥ 45ನೇ ಅಧ್ಯಾಯ 1ನೇ ವಚನದಲ್ಲಿ, ಯೆಹೋವನು ಯಾವನ ಕೈ ಹಿಡಿದು ಯಾವನೆದುರಿಗೆ ಜನಾಂಗಗಳನ್ನು ತುಳಿದು ರಾಜರ ನಡುಕಟ್ಟನ್ನು ಬಿಚ್ಚಿ ಯಾವನ ಮುಂದೆ ಬಾಗಿಲು ಹೆಬ್ಬಾಗಿಲುಗಳನ್ನು ತೆರೆದು ಮುಚ್ಚಲೀಸನೋ ತಾನು ಅಭಿಷೇಕಿಸಿದ ಆ ಕೋರೇಷನಿಗೆ ಹೀಗೆನ್ನುತ್ತಾನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕೋರೇಷನು ಕ್ರಿಸ್ತನಿಗೆ ಸಾಂಕೇತಿಕ ರೂಪವಾಗಿದ್ದಾನೆ. ಕೋರೇಷನ ಆಸ್ಥಾನದಲ್ಲಿ ದಾನಿಯೇಲನು ಒಬ್ಬ ಮಂತ್ರಿಯಾಗಿದ್ದನು ಮತ್ತು ದಾನಿಯೇಲನ ಮೂಲಕ ರಾಜನಿಗೆ ಜೀವಿಸುವ ನಿಜದೇವರ ಪರಿಚಯವಾಗಿದ್ದಿರಬಹುದು. ಇಸ್ರಾಯೇಲ್ಯರು ತಮ್ಮ ಸ್ವದೇಶಕ್ಕೆ ಹೋಗಬಹುದೆಂಬ ರಾಜಾಜ್ಞೆ ಹೊರಡಿಸುವಾಗ ಕೋರೇಷನಿಗೆ ತಾನೇನು ಮಾಡುತ್ತಿದ್ದೇನೆಂಬುದು ತಿಳಿದಿತ್ತು. ಈ ಕಾರ್ಯದಲ್ಲಿ ದೇವರ ಚಿತ್ತವು ನೆರವೇರಿಸಲ್ಪಟ್ಟಿತೆಂದು ನಮಗೆ ತಿಳಿದು ಬರುತ್ತದೆ. ಇಲ್ಲಿ ನೆರವೇರಿಸಲ್ಪಟ್ಟ ಪ್ರವಾದನೆಯನ್ನು ನಾವು ನೋಡುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಈ ಕೋರೇಷನ ಆಳ್ವಿಕೆಯ ಕಾಲದಲ್ಲಿಯೇ ದಾನಿಯೇಲನು ತನ್ನ ವಿಶೇಷವಾದ ಪ್ರವಾದನೆಗಳನ್ನು ನುಡಿದಿದ್ದನು. ಇಸ್ರಾಯೇಲ್ಯರ ಕುರಿತಾದ 70 ವಾರಗಳ ಪ್ರವಾದನೆಯು ಅದರಲ್ಲೊಂದಾಗಿತ್ತು. ಆರಂಭದಲ್ಲಿ ಸತ್ಯವೇದವು ಕೊಡಲ್ಪಟ್ಟಾಗ ಅದರಲ್ಲಿನ ಕಾಲಾಂಶದಷ್ಟಾದರೂ ಪ್ರವಾದನ ರೂಪದಲ್ಲಿತ್ತು. ಅದರಲ್ಲಿನ ಹೆಚ್ಚಿನ ಭಾಗವೆಲ್ಲ ಈಗಾಗಲೇ ನೆರವೇರಿದೆ. ಇಂತಹ ನೆರವೇರಿದ ಭಾಗಗಳಲ್ಲಿ ಎಜ್ರನ ಪುಸ್ತಕ 1ನೇ ಅಧ್ಯಾಯ 1ನೇ ವಚನ ಕೂಡ ಒಂದಾಗಿದೆ. ಪ್ರಿಯರೇ, ಯೇಸು ಕ್ರಿಸ್ತನ ಮೊದಲನೇ ಬರುಣದ ಕುರಿತಾದ 300ಕ್ಕಿಂತಲೂ ಹೆಚ್ಚಿನ ಪ್ರವಾದನೆಗಳು ನೆರವೇರಿಸಲ್ಪಟ್ಟಿವೆ. ಆತನ 2ನೇ ಬರುಣದ ಕುರಿತಾಗಿಯೂ 300ಕ್ಕಿಂತಲೂ ಹೆಚ್ಚು ಪ್ರವಾದನೆಗಳಿವೆ ಎಂದು ಹೇಳುತ್ತಾರೆ. ನಾನು ಅದನ್ನು ಲೆಕ್ಕಿಸಲಿಲ್ಲ. ಪ್ರಿಯರೇ, ಕ್ರಿಸ್ತನ ಜನನವು ಹಳೆ ಒಡಂಬಡಿಕೆಯಲ್ಲಿ ಮುಂತಿರಿಸಲ್ಪಟ್ಟಿದೆ. ಆ ಕುರಿತಾಗಿ 4 ಮುಖ್ಯ ಸಂಗತಿಗಳು ತಿಳಿಸಲ್ಪಟ್ಟಿವೆ. ಅವು ಯಾವುದೆಂದರೆ, 1ನೇದಾಗಿ ಆತನು ಬೆತ್ಲೆಹೇಮಿನಲ್ಲಿ ಹುಟ್ಟಲಿದ್ದಾನೆ, ಮೀಕನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 2ನೇ ವಚನ. 2ನೇದಾಗಿ
ಆತನು ನಜರಾಯನೆಂದು ಕರೆಯಲ್ಪಡುತ್ತಾನೆ. ನ್ಯಾಯಸ್ಥಾಪಕರುಗಳು 13ನೇ ಅಧ್ಯಾಯ 5ನೇ ವಚನ. ಮೂರನೇದಾಗಿ ಅವನು ಐಗುಪ್ತದಿಂದ ಕರೆಯಲ್ಪಡುವನು. ಓಶೇಯನ ಪ್ರವಾದನೆ ಗ್ರಂಥ 11ನೇ ಅಧ್ಯಾಯ 1ನೇ ವಚನ. ನಾಲ್ಕನೇದಾಗಿ ಯೆರೂಸಲೇಮಿನ ಸಮೀಪದ ಸಣ್ಣ ಊರಾದ ರಾಮದಲ್ಲಿ ಗೋಳಾಟ ಉಂಟಾಗುತ್ತದೆ. ಯೆರೆಮೀಯನ ಪ್ರವಾದನೆ ಗ್ರಂಥ 31ನೇ ಅಧ್ಯಾಯ 15ನೇ ವಚನ. ಪ್ರಿಯರೇ, ಮತ್ತಾಯನು ಈ 4 ಅಂಶಗಳನ್ನು ಜೊತೆಗೂಡಿಸಿ ಕ್ರಿಸ್ತನ ಜನದ ಸಂಗತಿಯನ್ನು ತಿಳಿಸುತ್ತಾನೆ. ಮತ್ತಾಯನ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ನೆರವೇರಿದ ಪ್ರವಾದನೆಗಳೇ ಇರುತ್ತವೆ. ಎಜ್ರನ ಪುಸ್ತಕ 1ನೇ ಅಧ್ಯಾಯ 1ನೇ ವಚನದಲ್ಲಿ ಕೂಡ ನೆರವೇರಿದ ಪ್ರವಾದನೆಯೇ ಆಗಿರುತ್ತದೆ. 70 ವರ್ಷಗಳ ಸೆರೆವಾಸ ಮುಗಿದಿದೆ. ರಾಜಾಜ್ಞೆ ಕೊಡಲ್ಪಟ್ಟಿದೆ. ಈಗ ಇಸ್ರಾಯೇಲನು ತಮ್ಮ ಸ್ವದೇಶಕ್ಕೆ ಹಿಂತಿರುಗಬಹುದು. ಆದರೆ ಸ್ವಲ್ಪ ಜನ ಮಾತ್ರ ಹಿಂತಿರುಗಿದರು. ಬನ್ನಿರಿ ಪ್ರಿಯರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಎಜ್ರನ ಪುಸ್ತಕ 1ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸೋಣ. ಪಾರಸಿಯ ರಾಜನಾದ ಕೋರೇಶನೆಂಬ ನನ್ನ ಮಾತನ್ನು ಕೇಳಿರಿ. ಪರಲೋಕ ದೇವನಾದ ಯೆಹೋವನು ನನಗೆ ಭೂಲೋಕದ ಎಲ್ಲಾ ರಾಜ್ಯಗಳನ್ನು ಕೊಟ್ಟು ತನಗೋಸ್ಕರ ಯೆಹೂದ ದೇಶದ ಯೆರೂಸಲೇಮಿನಲ್ಲಿ ಆಲಯವನ್ನು ಕಟ್ಟಿಸಬೇಕು ಎಂದು ಆಜ್ಞಾಪಿಸುತ್ತಾನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕೋರೇಶನ ರಾಜಾಜ್ಞೆಯು ಬಹು ಪ್ರಾಮುಖ್ಯವಾದದ್ದು. ಮೊದಲನೇದಾಗಿ ಅವನು ಹೇಳುತ್ತಾನೆ, ಭೂಲೋಕದ ಎಲ್ಲ ರಾಜ್ಯಗಳು ತನಗೆ ಕೊಡಲ್ಪಟ್ಟಿದೆ ಎಂದು. ಕೋರೇಶನು ತನ್ನ ಕಾಲದಲ್ಲಿ ಇದ್ದ ರಾಜ್ಯಗಳ ಕುರಿತಾಗಿ ಹೇಳುತ್ತಿದ್ದಾನೆ. ಅವನು ಮುಖ್ಯ ರಾಜ್ಯನಾಗಿದ್ದನು. ಪರಲೋಕದೇವರಾದ ಯೆಹೋವನು ನನಗೆ ಕೊಟ್ಟು ಎಂಬುದನ್ನು ಹೇಳುವಾಗ ಅವನು ಉನ್ನತ ಸ್ಥಾನದಲ್ಲಿದ್ದನು. ತನ್ನ ಈ ಸ್ಥಾನವನ್ನು ದೇವರೇ ತನಗೆ ಕೊಟ್ಟದೆಂದು ಅವನು ಗ್ರಹಿಸಿಕೊಂಡಿದ್ದನು. ಈ ದಿನಗಳಲ್ಲಿ ಈ ನಾಗರಿಕ ಜಗತ್ತಿನ ಎಷ್ಟು ಮಂದಿ ನಾಯಕರು ತಾವು ದೇವರ ಸೇವಕರೆಂಬುದನ್ನು ಮನಗಂಡಿದ್ದಾರೆ. ಅವರಿಗೆ ತಿಳಿಯಲಿ ತಿಳಿಯದಿರಲಿ, ಅವರನ್ನು ಆ ಸ್ಥಾನಕ್ಕೆ ನೇಮಿಸಿದವನು ದೇವರೇ ಆಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಪರಲೋಕದ ದೇವರು ಎಂಬ ಮಾತನ್ನು ಗಮನಿಸಿರಿ. ಎಜ್ರ, ನೆಹೆಮೀಯ, ದಾನಿಯೇಲರು ಈ ಮಾತನ್ನು ಆಗಾಗ ಉಪಯೋಗಿಸುತ್ತಾರೆ. ಯೆರೂಸಲೇಮ್ ಪತನವಾಗಿ ನಾಶ ಮಾಡಲ್ಪಟ್ಟ ಬಳಿಕ ದೇವರು ಕೆರೂಬಿಗಳ ಮಧ್ಯೆ ಆಸೀನನಾಗಿರುವಾತನೆಂದು ತಿಳಿಯಲ್ಪಟ್ಟಿಲ್ಲ. ಆತನ ಮಹಿಮೆ ಕಳೆದು ಹೋಗಿದೆ. ಈ ಕಾಬೋದ್ ಎಂದು ಇಸ್ರಾಯೇಲರ ಚರಿತ್ರೆಯಲ್ಲಿ ಬರೆದಾಗಿದೆ. ದೇವರ ಶೆಕಿನಾ ನಾಮ ಮಹಿಮೆಯು ಅವರನ್ನು ಬಿಟ್ಟು ಹೋದದರ ದರ್ಶನವನ್ನು ಯೆಹೆಜ್ಕೇಲನು ಕಂಡಿದ್ದನು. ಈ ಕಾರಣದಿಂದಲೇ ಸೆರೆಯ ನಂತರದ ಪುಸ್ತಕಗಳಲ್ಲಿ ದೇವರನ್ನು ಪರಲೋಕದ ದೇವರು ಎಂಬುದಾಗಿ ಸಂಬೋಧಿಸಲಾಗಿದೆ. ಕರ್ತನಲ್ಲಿ ಪ್ರಿಯರೇ, ಯೆರೂಸಲೇಮ್ ದೇವಾಲಯದಿಂದ ದೇವರ ಪ್ರಭಾವವು ಹೊರಟು ಹೋಗುವ ದರ್ಶನ ಯೆಹೆಜ್ಕೇಲನಿಗಾಯಿತು. ಅದು ದೇವಾಲಯದಿಂದ ಮೇಲಕ್ಕೆತ್ತಲ್ಪಟ್ಟು ಸ್ವಲ್ಪ ತಡೆಯಿತು. ದೇವಜನರು ತಮ್ಮ ವಿಗ್ರಹಾರಾಧನೆಯನ್ನು ಬಿಟ್ಟು ದೇವರ ಕಡೆಗೆ ತಿರುಗುವರೇನೋ ಎಂದು ದೇವರು ಕಾದನು. ಆದರೆ ಅವರು ತಿರುಗಲಿಲ್ಲ. ಅದು ಪಟ್ಟಣದ ಗೋಡೆಗಳನ್ನು ದಾಟಿ ಪುನಃ ನಿಂತಿತು. ಆದರೆ ಜನರು ದೇವರ ಕಡೆಗೆ ತಿರುಗಲೇ ಇಲ್ಲ. ಬಳಿಕ ದೇವ ಮಹಿಮೆಯು ಎಣ್ಣೆ ಮರಗಳ ಗುಡ್ಡದ ಮೇಲೆ ಬಂದು ಪುನಃ ನಿಂತಿತು. ಆದರೆ ಜನರಾರೂ ದೇವರ ಕಡೆಗೆ ತಿರುಗಲೇ ಇಲ್ಲ. ಆದ್ದರಿಂದ ಆ ಪ್ರಭಾವವು ಪರಲೋಕದೊಳಕ್ಕೆ ಸೇರಿ ಇನ್ನೆಂದಿಗೂ ಕಾಣದಾಯಿತು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಒಂದು ದಿನ ಒಬ್ಬಾತನು ಹಗ್ಗಗಳಿಂದ ಬಾರುಕೋಲನ್ನು ಮಾಡಿ ದೇವಾಲಯವನ್ನು ಶುಚಿಗೊಳಿಸಿದನು. ಯೋಹಾನನು ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ನಾವಿದನ್ನು ನೋಡುತ್ತೇವೆ. ಆತನಲ್ಲಿ ಪ್ರಭಾವವು ಕಾಣದೆ ಮರೆಯಾಗಿದ್ದರೂ ಆತನೇ ದೇವರಾಗಿದ್ದನು. ಆತನು ಭೂಮಿಗೆ ಬರುವಾಗ ತನ್ನ ಮಹಿಮೆಯನ್ನು ತೆಗೆದಿಟ್ಟನು. ಆದರೆ ಆತನು ನಿಜ ದೇವರು, ನಿಜ ಮನುಷ್ಯನೂ ಆಗಿದ್ದನು. ಆತನ ಮಹಿಮೆಯು ಮರೆಯಾಗಿದ್ದರಿಂದ ಆತನು ತಿರಸ್ಕರಿಸಲ್ಪಟ್ಟು ಕ್ರೂಜಿತನಾದನು. ಮಾನವನು ಆತನನ್ನು ಕ್ರೂಜಿಗೆ ಹಾಕಿದರೂ ಆತನು ಅರಸನಾಗಿದ್ದನು. ಮತ್ತಾಯನ ಸುವಾರ್ತೆಯ ಪ್ರಕಾರ ಆತನು ಅರಸನಾಗಿ ಹುಟ್ಟಿದನು. ಆತನು ಅರಸನಾಗಿ ಬದುಕಿದನು. ಅರಸನಂತೆ ಅದ್ಭುತಗಳನ್ನು ಮಾಡಿದನು. ಅರಸನಂತೆ ಬೋಧಿಸಿದನು. ಅರಸನಂತೆ ಸೆರೆಹಿಡಿಯಲ್ಪಟ್ಟನು. ವಿಚಾರಣೆಗೊಳಗಾದನು. ಅರಸನಂತೆ ಸತ್ತನು, ಹೂಣಲ್ಪಟ್ಟನು ಮತ್ತು ಅರಸನಂತೆ ಎದ್ದು ಬಂದು ಅರಸನಾಗಿ ಪರಲೋಕಕ್ಕೆ ಹೇರಿ ಹೋದನು. ಅರಸನಾಗಿ ಪುನಃ ಈ ಲೋಕಕ್ಕೆ ಆತನು ಬರಲಿದ್ದಾನೆ. ಆತನು ರಾಜರ ರಾಜನು, ಕರ್ತನ ಕರ್ತನೂ ಆಗಿದ್ದಾನೆ. ಇಂದು ಆತನು ಪರಲೋಕದ ಒಡೆಯನೂ ರಾಜನೂ ಆಗಿದ್ದಾನೆ. ಆತನಿಗಾಗಿ ಬೆತ್ಲೆಹೇಮಿಗೆ ಹೋಗಬೇಕೆಂದಿಲ್ಲ. ಆತನು ಪರಲೋಕದಲ್ಲಿದ್ದಾನೆ, ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ನಾವು ನಮ್ಮನ್ನು ತಗ್ಗಿಸಿಕೊಂಡು ಆತನ ಬಳಿಗೆ ಬರುವುದಾದರೆ
ಆತನು ನಮಗೆ ಸಿಗುವನು. ಆತನೇ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು. ಕರ್ತನಲ್ಲಿ ಪ್ರಿಯರೇ, ದೇವರ ಈ ಮಹಿಮೆಯು ಬಿಟ್ಟು ಹೋದ ಬಳಿಕ ದೇವರು ತನ್ನ ಜನರನ್ನು ಅನ್ಯರ ಕೈಗೆ ಒಪ್ಪಿಸಿಕೊಟ್ಟು ಬ್ಯಾಬಿಲೋನಿಗೆ ಸೆರೆಯಾಗಿ ಹೋಗುವಂತೆ ಮಾಡಿದನು. ಇಸ್ರಾಯೇಲ್ಯರ ದೇವಾಧಿಪತ್ಯವನ್ನು ತೆಗೆದುಹಾಕಿದನು. ತಾನು ಪರಲೋಕದ ದೇವರಾದನು ಮತ್ತು ಆತನು ತನ್ನ ಪೂರ್ವದ ಜನರಿಗೆ ಹೀಗೆಯೇ ಆಗಿದ್ದು, ಯೆರೂಸಲೇಮಿಗೆ ತನ್ನ ರಾಜ್ಯ ಸ್ಥಾಪಿಸಲು ಬರುವ ತನಕ ಆತನು ಹಾಗೆಯೇ ಇರುವನು. ಆಗ ಆತನು ಸಮಸ್ತ ವಿಶ್ವದ ಒಡೆಯನಾಗಿರುವನು. ಆಗ ಯೆರೂಸಲೇಮ್ ಮಹಾರಾಜನ ನಗರವಾಗುವುದು. ಬನ್ನಿರಿ, ಪುನಃ ನಾವು ಎಜ್ರ 1ನೇ ಅಧ್ಯಾಯ 2ನೇ ವಚನಕ್ಕೆ ಹಿಂತಿರುಗೋಣ. ಕೋರೇಷನು ಸ್ಪಷ್ಟವಾಗಿ ತನಗೋಸ್ಕರ ಯೆಹೂದ ದೇಶದ ಯೆರೂಸಲೇಮಿನಲ್ಲಿ ಆಲಯವನ್ನು ಕಟ್ಟಬೇಕೆಂದು ಆಜ್ಞಾಪಿಸಿದ್ದಾನೆ ಎಂದು ಹೇಳಿದ್ದಾನೆ. ಕೋರೇಷನು ಅನ್ಯರಾಜನಾಗಿದ್ದರಿಂದ ಇದು ವಿಶೇಷವಾದದ್ದು. ಅವನು ದಾನಿಯೇಲನ ಮುಖಾಂತರ ಜೀವಿಸುವ ನಿಜ ದೇವರ ಜ್ಞಾನವನ್ನು ಹೊಂದಿರಬಹುದು. ಹೌದು, ಬ್ಯಾಬಿಲೋನಿನ ಸೆರೆಯಲ್ಲಿದ್ದವರು ಯೆರೂಸಲೇಮಿಗೆ ಹಿಂತಿರುಗಲು ಅಪ್ಪಣೆ ಹೊಂದಿದರು. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ಎಜ್ರನ ಪುಸ್ತಕ 1ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸೋಣ. ನಿಮ್ಮಲ್ಲಿ ಯಾರು ಆತನ ಪ್ರಜೆಗಳಾಗಿರುತ್ತಾರೋ ಅವರು ಯೆಹೂದ ದೇಶದ ಯೆರೂಸಲೇಮಿಗೆ ಹೋಗಿ ಅಲ್ಲಿ ವಾಸಿಸುವ ಇಸ್ರಾಯೇಲ್ ದೇವರಾದ ಯೆಹೋವನಿಗೋಸ್ಕರ ಆಲಯವನ್ನು ಕಟ್ಟಲಿ. ಅವರ ದೇವರು ಅವರ ಸಂಗಡ ಇರಲಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ಕೋರೇಷನಿಗೆ ಅಪ್ಪಣೆ ಕೊಟ್ಟಿದ್ದನು. ಆದರೆ ಕೋರೇಷನು ಅವರಿಗೆ ಅಪ್ಪಣೆ ಕೊಡದೆ ಹೋಗುವವರಿಗೆ ಸಮ್ಮತಿ ಕೊಟ್ಟನು ಅಷ್ಟೇ. ಬನ್ನಿರಿ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಎಜ್ರನ ಪುಸ್ತಕ 1ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸೋಣ. ಸೆರೆಯವರಲ್ಲಿ ಉಳಿದವರು ಯಾವ ಊರುಗಳಲ್ಲಿ ಪ್ರವಾಸಿಗಳಾಗಿರುತ್ತಾರೋ ಆ ಊರುಗಳವರು ಯೆರೂಸಲೇಮಿನ ದೇವಾಲಯಕ್ಕೋಸ್ಕರ ಕಾಣಿಕೆಗಳನ್ನಲ್ಲದೆ ಬೆಳ್ಳಿ, ಬಂಗಾರ, ಸರಕು, ಪಶು ಇವುಗಳನ್ನು ಕೊಟ್ಟು ಅವರಿಗೆ ಸಹಾಯ ಮಾಡಲಿ ಎಂದು ಪ್ರಕಟಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಜನರಿಗೆ ಹಿಂತಿರುಗಲು ಅಪ್ಪಣೆ ದೊರಕಿದೆ. ಹೋಗದೆ ಹಿಂದೆ ಉಳಿದವರು ದೇವಾಲಯ ಕಟ್ಟಲು ಬಂಗಾರ, ಬೆಳ್ಳಿ ಹಾಗೂ ಇತರ ಅಮೂಲ್ಯ ವಸ್ತುಗಳನ್ನು ಕೊಡಬೇಕೆಂದು ಹೇಳಲಾಗಿದೆ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ಎಜ್ರನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 5 ಮತ್ತು 6ನೇ ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ. ಆಗ ಯೆಹೂದ ಮತ್ತು ಬೆನ್ಯಾಮೀನ್ ಗೋತ್ರ ಪ್ರಧಾನರಲ್ಲಿಯೂ ಯಾಜಕರಲ್ಲಿಯೂ ಲೇವಿಯರಲ್ಲಿಯೂ ದೇವ ಪ್ರೇರಣೆಗೆ ಒಳಗಾದವರೆಲ್ಲರೂ ಯೆರೂಸಲೇಮಿನಲ್ಲಿ ಯೆಹೋವನಿಗೋಸ್ಕರ ಆಲಯ ಕಟ್ಟುವುದಕ್ಕಾಗಿ ಹೊರಟು ಹೋದರು. ಅವರ ನೆರೆಯವರೆಲ್ಲರೂ ಕಾಣಿಕೆಗಳನ್ನು ಕೊಟ್ಟದ್ದಲ್ಲದೆ ಅವರಿಗೆ ಬೆಳ್ಳಿಯ ಸಾಮಾನು, ಬಂಗಾರ, ಸರಕು, ಪಶು, ಶ್ರೇಷ್ಠ ವಸ್ತು ಇವುಗಳನ್ನು ಕೊಟ್ಟು ಸಹಾಯ ಮಾಡಿದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮೊದಲೇ ತಿಳಿಸಿದಂತೆ ಸ್ವಲ್ಪ ಜನರು ಮಾತ್ರ ಹಿಂತಿರುಗಿದರು. ನಾನು ಅವರನ್ನು ದೂರುವುದಿಲ್ಲ. ಹೋಗದಿರುವುದಕ್ಕೆ ಅವರಿಗೆ ಯೋಗ್ಯ ಕಾರಣಗಳಿದ್ದಿರಬಹುದು. ಆದರೆ ಅವರು ಹೋಗಬೇಕೆಂದು ದೇವರ ಚಿತ್ತವಾಗಿತ್ತು. ಆದರೆ ಕೆಲವರು ಹೋಗಲಿಲ್ಲ. ಅವರು ಬ್ಯಾಬಿಲೋನಿನಲ್ಲಿ ನೆಲೆಯೂರಿದ್ದರು. ಅಲ್ಲಿನ ಸೌಕರ್ಯಗಳನ್ನು ಅನುಭವಿಸುತ್ತಿದ್ದಿರಬಹುದು. ಅವರಲ್ಲಿ ಅನೇಕರು ಸಮೃದ್ಧಿ ಹೊಂದಿರಬಹುದು. ಆದ್ದರಿಂದ ಹೋಗಲು ಅವರಿಗೆ ಮನಸ್ಸಾಗಲಿಲ್ಲ. ತಮಗೆ ಹೋಗಲು ಸಮಯ ಬಂದಿಲ್ಲ, ಇಲ್ಲವೇ ಅದು ದೇವರ ಚಿತ್ತವಾಗಿರಲಿಕ್ಕಿಲ್ಲ ಎಂದೇ ಭಾವಿಸಿಕೊಂಡರು. ಮುಂದಕ್ಕೆ ಎಸ್ತೇರಳ ಪುಸ್ತಕಕ್ಕೆ ಬರುವಾಗ ಅಲ್ಲಿ ಉಳಿದವರ ಕಥೆ ಏನಾಯಿತೆಂದು ನೋಡುತ್ತೇವೆ. ಅದು ಅಷ್ಟು ಉತ್ತಮವಾದದಲ್ಲ ಪ್ರಿಯರೇ. ಆದರೆ ಅವರು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಅಲ್ಲಿದ್ದರು. ಆದರೆ ಒಂದು ಸಂಗತಿಯನ್ನು ನಾವು ಹೇಳಬಹುದು. ಹಿಂದೆ ಉಳಿದವರಿಗೂ ಹೊರಟು ಹೋದವರಿಗೂ ನಡುವೆ ಯಾವ ದ್ವೇಷ ಭಾವನೆಯೂ ಇರಲಿಲ್ಲ. ಹೋಗುವವರಿಗೆ ಹಿಂದೆ ಉಳಿದವರು ಸಹಾಯ ಮಾಡಿದರು. ಅವರಿಗೆ ಬೇಕಾದ ವಸ್ತುಗಳನ್ನು ಕೊಟ್ಟರು. ಪ್ರೀತಿಯುಳ್ಳ ದೇವಜನರೇ, ಇದು ನಮಗೂ ಅನ್ವಯಿಸುವಂತಾದು. ಪ್ರತಿಯೊಬ್ಬನೂ ವಿದೇಶ ಸೌಹಾರ್ದಿಕನಾಗಿ ಹೋಗುವುದಕ್ಕೆ ಕರೆಯಲ್ಪಟ್ಟಿರುವುದಿಲ್ಲ. ಸೇವಾ ಕ್ಷೇತ್ರಗಳಲ್ಲಿ ದೇವರು ಅದ್ಭುತವಾದ ಸೇವಕರನ್ನು ಇಟ್ಟಿದ್ದಾನೆ. ಆದರೆ ದೇವರು ನಮ್ಮನ್ನು ಆ ಸೇವೆಗೆ ಕರೆದಿಲ್ಲವೆಂದ ಮಾತ್ರಕ್ಕೆ ನಾವು ಅವರನ್ನು ಬೆಂಬಲಿಸಬಾರದೆಂದಿಲ್ಲ. ಇಂತಹ ಉತ್ತಮ ಸೇವೆ ಮಾಡುವವರನ್ನು ನಾವು ಪ್ರೋತ್ಸಾಹಿಸಬೇಕು. ದೇಶದಲ್ಲೇ ಇದ್ದುಕೊಂಡು ದೇವರ ವಾಕ್ಯ ಪ್ರಸರಣದಲ್ಲಿ ತೊಡಗಿರುವವರನ್ನು ನಾವು ಬೆಂಬಲಿಸಬೇಕು. ಪ್ರಿಯರೇ, ಸೈನ್ಯದಲ್ಲಿ ಮುಂಚೂಣಿಯಲ್ಲಿ ನಿಂತು ಹೋರಾಡುವ ಪ್ರತಿಯೊಬ್ಬನಿಗೆ ಆಹಾರ, ವಸ್ತ್ರ, ಔಷಧಿ, ಶಸ್ತ್ರಾಸ್ತ್ರ ಇತ್ಯಾದಿ ಪೂರೈಕೆಗಾಗಿ 10 ಮಂದಿ ಇರುತ್ತಾರೆಂದು ಹೇಳುತ್ತಾರೆ. ಹಾಗೆಯೇ ದೇವರ ಸೈನ್ಯದಲ್ಲಿ ಕೂಡ ಇದು ಸತ್ಯವಾಗಿರಬೇಕು. ಕರ್ತನಲ್ಲಿ ಪ್ರಿಯರೇ, ಎಜ್ರನ ದಿನಗಳಲ್ಲಿ ಕೂಡ ಹಿಂತಿರುಗಿ ಹೋಗದೆ ಉಳಿದವರು ಹೋದವರೊಂದಿಗೆ ತಾವು ಜೊತೆಯಾಗಿ ಸಹಾಯ ಮಾಡಬೇಕೆಂದು ಭಾವಿಸಿಕೊಂಡರು. ಹಿಂತಿರುಗಿ ಹೋದವರು ಅಷ್ಟೇನು ಶ್ರೀಮಂತರಾಗಿರಲಿಲ್ಲ. ಅವರಲ್ಲಿ ಯೆಹೂದ, ಬೆನ್ಯಾಮೀನ್ ಕುಲದ ಪ್ರಮುಖರಿದ್ದರು.
ಯಾಜಕರು ಲೇವಿಯರೂ ಇದ್ದರು. ಅವರು ದೀನ ಸ್ಥಿತಿಯುಳ್ಳವರಾಗಿದ್ದರು. ಕೀರ್ತನೆ 25:9 ಹೀಗೆ ಬರೆದದೆ, ಆತನು ದೀನರನ್ನು ತನ್ನ ವಿಧಿಗನುಗುಣವಾಗಿ ನಡೆಸುವನು, ಅವರಿಗೆ ತನ್ನ ಮಾರ್ಗವನ್ನು ತೋರಿಸುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆ ಕಾಲದ ಮಹತ್ವವನ್ನು ತಿಳಿದ ಅವರು ತಮ್ಮ ದೇಶಕ್ಕೆ ಹಿಂತಿರುಗಿ ಹೋದರು. ದೇವರ ವಾಕ್ಯವನ್ನು ಧ್ಯಾನಿಸುವಂಥ ನಮ್ಮ ಜೀವಿತಗಳನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರೇ. ದೇವರು ನಮಗೆ ಕೊಟ್ಟಂಥ ಜೀವಿತದಲ್ಲಿ, ಆತ ನಮ್ಮನ್ನಿಟ್ಟಂಥ ಸ್ಥಿತಿಗತಿಗಳಲ್ಲಿ ಆತನ ಚಿತ್ತಕ್ಕೆ ವಿಧೇಯರಾಗಿ ದೀನತೆಯ ಜೀವಿತವನ್ನು ನಾವು ಜೀವಿಸಬೇಕಾಗಿದೆ. ಆಗಲೇ ದೇವರು ತನ್ನ ಮಾರ್ಗವನ್ನು ನಮಗೆ ತೋರಿಸಿ ತನ್ನ ಮಹಿಮೆಗನುಸಾರವಾಗಿ ನಡೆಸುತ್ತಾನೆ. ಆದ್ದರಿಂದ ಅನುದಿನವೂ ದೈವ ಭಯಭಕ್ತಿಯ ಜೀವಿತವನ್ನು ನಾವು ಜೀವಿಸೋಣ. ಹೀಗಾಗುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಕರ್ತನಲ್ಲಿ ಪ್ರಿಯರೇ, ಇಂದಿನ ಅಧ್ಯಯನವು ಎಷ್ಟೊಂದು ಅರ್ಥಪೂರ್ಣವಾಗಿತ್ತಲ್ವೇ. ಧರ್ಮೋಪದೇಶದಲ್ಲಿ ಪಾರಂಗತನಾದ ಶಾಸ್ತ್ರೀಯನಾದ ಎಜ್ರನು ಪುನರುಜ್ಜೀವನಕ್ಕೆ ಕಾರಣನೂ ಸುಧಾರಕನೂ ಆಗಿದ್ದನು. ಜನರು ದೇವರ ವಾಕ್ಯಕ್ಕೆ ಹಿಂದಿರುಗಿದಾಗ ಮಾತ್ರವೇ ಪುನರುಜ್ಜೀವನ ಉಂಟಾಗುತ್ತದೆ. ಇದು ಬಹು ಗಂಭೀರವಾದ ಸತ್ಯವಾಗಿದೆ. ಪರಲೋಕದ ದೇವರು ಎಂಬ ವಿಷಯದ ಗೂಢಾರ್ಥವು ಅದ್ಭುತವಾಗಿತ್ತಲ್ವೇ. ಹೌದು ಪ್ರಿಯರೇ, ಅರಸನಾದ ಕೋರೇಶನನ್ನು ತನ್ನ ಕಾರ್ಯಕ್ಕಾಗಿ ಉಪಯೋಗಿಸಿಕೊಂಡು ದೇವರು ನಮ್ಮನ್ನು ಕೂಡ ಆತನ ಮಹಿಮೆಗಾಗಿ ಉಪಯೋಗಿಸಲಿ ಎಂದು ಬೇಡಿಕೊಂಡು ತಿಳುವಳಿಕೆಯುಳ್ಳವರಾಗಿ ಜೀವಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತಹ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಹೌದು ಕರ್ತನೆ, ನಿನ್ನ ವಾಕ್ಯವು ನಮಗೆ ಬಹು ಅಮೂಲ್ಯವಾಗಿದೆ ದೇವರೇ. ನಿನ್ನ ವಾಕ್ಯದ ಮುಖಾಂತರ ನಮ್ಮನ್ನು ಅನೇಕ ಬಾರಿ ಉತ್ತೇಜನ ಪಡಿಸಿದ್ದೀಯ ಕರ್ತನೆ. ನಮ್ಮನ್ನು ಅನೇಕ ಬಾರಿ ಎಚ್ಚರಿಸಿದ್ದೀಯ ಕರ್ತನೆ. ಆದ ಕಾರಣ ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಂತೆ ನಮಗೆ ಕಲಿಸಿಕೊಡು ಕರ್ತನೆ. ಈ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನಿನ್ನ ಒಂದೇ ಹೆಸರಿನಲ್ಲಿ ನಂಬಿಕೆಯಿಂದ ದೀನತೆಯಿಂದ ಬೇಡಿ ಹೊಂದಿದ್ದೇವೆ ಕರ್ತನೆ. ಆಮೇನ್. ಪ್ರಿಯರೇ, ನೀವೆಲ್ಲರೂ ದೇವರ ವಾಕ್ಯದ ಅಧ್ಯಯನದಲ್ಲಿ ಬಹು ವಿಶೇಷವಾಗಿ ಆಶೀರ್ವದಿಸಲ್ಪಟ್ಟಿದ್ದೀರಿ ಎಂದು ನಾವು ಬಲ್ಲೆವು. ಪ್ರತಿಯೊಂದು ಜೀವಿತಕ್ಕೂ ಬೆಳಕನ್ನು ನೀಡಲು ಬಯಸುವ ಈ ಸೇವೆಯ ಅಭಿವೃದ್ಧಿಗಾಗಿ ಪ್ರಾರ್ಥಿಸಿರಿ. ಹಿಂದೆ ಕರೆ ಮಾಡಿ ನಮ್ಮನ್ನು ಬೆಂಬಲಿಸಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.